ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ. ನಮಸ್ತೆ ವೀಕ್ಷಕರೇ. ನೋಡಿ, ಇವತ್ತು ನಾನು ದೀಕ್ಷೆ ಪಡೆಯೋದ್ರ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ. ನಾನು ಹಾಗೆ ಕಟ್ಲೆ ಯಂತ್ರಗಳನ್ನ ಬರೀತೀನಿ ಮನೆಗಳಿಗೆ ಕೊಡಲಿಕ್ಕೆ. ಅದೇ ಜೊತೆಗೆ ನನ್ನ ಹತ್ರ ಬರ್ತಕ್ಕಂಥ ಭಕ್ತರು, ಸರ್ ಕೆಲವು ಸ್ವಾಮಿಗಳು ದೀಕ್ಷೆನ ಕೊಡಲಿಕ್ಕೆ 25-30 ಸಾವಿರ ಫೀಸ್ನ ಮಾಡ್ತಾರೆ, ಏನಿದ್ರ ಬಗ್ಗೆ ಅಂತ ಕೇಳ್ತಾರೆ. ಅದಕ್ಕೆ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ದೀಕ್ಷೆಯನ್ನು ಉಚಿತವಾಗಿ ಕೊಡಬೇಕು. ಹಣವನ್ನು ತಗೊಂಡು ಯಾವ ಕಾರಣಕ್ಕೂ ಕೊಡಬಾರ್ದು. ಹಣ ಕೊಟ್ಟು ದೀಕ್ಷೆ ಪಡಿತಕ್ಕಂಥವ್ರು ನಿಮ್ಮ ವಂಶವೂ ಇರೋದಿಲ್ಲ, ನೀವು ಕೂಡ ಕಷ್ಟಗಳಿಗೆ ಸಿಗಾಕೋತೀರ. ಯಾಕೆ ಅಂದರೆ ದೀಕ್ಷೆ ಎಂದರೆ ಒಂದು ಧಾರ್ಮಿಕ, ಇನ್ನೊಂದು ಉಪದೇಶ, ಆಧ್ಯಾತ್ಮಿಕ. ಒಬ್ಬ ಗುರುವಿನಿಂದ ತಾನು ಒಬ್ಬ ಶಿಷ್ಯನಾದಂಥವನು ಮಂತ್ರದ ಉಪದೇಶವನ್ನು ಪಡೆದು ತಾನು ಮುನ್ನಡಿಲಿಕ್ಕೆ ಆ ದೀಕ್ಷೆಯನ್ನು ತಗೋಬೇಕಾಗ್ತದೆ. ಅದಕ್ಕೆ ನೀವು ದುಡ್ಡು ಕಟ್ಟಿ ತೊಗೊಳ್ಳೋದು ಎಷ್ಟು ಸರಿ, ಅದಕ್ಕೆ ಒಂದು ಅಂಕಿಅಂಶ ಇರುತ್ತೆ. ಆ ಪ್ರಕಾರವಾಗಿ ತೊಗೊಂಡ್ರೆ ಪರವಾಗಿಲ್ಲ. 25-30 ಸಾವಿರ ಗಟ್ಟಲೆ ಅಂದರೆ ಅದು ನಿಮಗೆ ನೀವೇ ದುಡ್ಡು ಕೊಟ್ಟು ಹಾಳು ಮಾಡಿಕೊಂಡಂಗೆ. ಈ ಜಂಕ್ ಫುಡ್ಗಳೆಲ್ಲ ತಿಂದು ನಿಮಗೆ ನೀವೇ ಕಾಯಿಲೆ ತಂದ್ಕೊತೀರಲ್ವ, ಆ ರೀತಿಯಾಗಿ. ಹಾಗಾಗಿ ಅಯ್ಯಪ್ಪ ಸ್ವಾಮಿ ಮಾಲೆ ಧಾರಿಗಳಿಗೆ ಒಂದು ನಿಯಮ ಇದೆ. ಇಂತಿಂಥ ವಸ್ತ್ರನೇ ಧರಿಸಬೇಕು, ಇಂತಿಂಥ ಅಡುಗೆನೇ ಊಟ ಮಾಡಬೇಕು, ಹೀಗೆ ವ್ರತ ಮಾಡಬೇಕು ಅಂತ ಇದೆ. ಅದೇ ಪ್ರಕಾರವಾಗಿ ದೀಕ್ಷೆ ಅನ್ನೋದು ಪಡೆಯುವಾಗ ಅದಕ್ಕೆ ಕೆಲವು ವಿಧಾನಗಳಿದ್ದಾವೆ. ಹೀಗೆ ತೊಗೋಬೇಕು, ಹೀಗೆ ಮಾಡಬೇಕು ಅಂತ. ಅದಕ್ಕೆ ಯಾವುದೇ ಒಂದು ಹಣವನ್ನು ನೀವು ಕೊಟ್ಟು ತೊಗೊಳ್ಳೋಂಥ ದೀಕ್ಷೆ ನಿಮಗೆ ಶಾಪಗ್ರಸ್ತ. ಹಾಗಾಗಿ ದೀಕ್ಷೆ ಪಡಿತಕ್ಕಂಥವ್ರು ಲಕ್ಷಾಂತರ ಸಲ ಜಪ ಮಾಡಬೇಕಾಗ್ತದೆ, ಸಿದ್ಧಿ ಮಾಡ್ಕೋಬೇಕಾಗ್ತೈತಿ. ಹಾಗೆ ಸಾಕಷ್ಟು ಜನಕ್ಕೆ ನಾನು ಈ ಕಿವಿ ಮಾತು ಹೇಳೋದು ಇಷ್ಟೇ, ನೀವು ಏನೋ ನಾನು ದೀಕ್ಷೆ ಪಡ್ಕೊಂಡ್ಬಿಟ್ರೆ, ಸಾಧನೆ ಮಾಡಿಬಿಟ್ರೆ, ಗೆದ್ದುಬಿಟ್ಟೆ, ನಾನೇನೋ ಒಂದು ಮಾಡ್ಕೊಂಡ್ಬಿಡ್ತೀನಿ ಅಂತ ತಿಳ್ಕೊಂಡಿರ್ತೀರ. ಅದು ತಪ್ಪು. ನಿಮ್ಮ ಸಾಧನೆಯಲ್ಲಿ ಒಬ್ಬ ಡ್ರೈವರು ಗಾಡಿ ಕಲಿಬೇಕಾದ್ರೆ ಅವನಿಗೆ ಅಷ್ಟೇ ಆದ ಶ್ರಮ ಸಾಧನೆ ಬೇಕಾಗ್ತೈತೆ. ಹಾಗೆ ಒಬ್ಬ ಮಂತ್ರ ದೀಕ್ಷೆ ಕಲಿಬೇಕಾದ್ರೆ, ತಂತ್ರಗಳನ್ನು ಕಲಿಬೇಕಾದ್ರೆ ದೀಕ್ಷೆ ಅವಶ್ಯಕತೆ. ಅದನ್ನು ಉಚಿತವಾಗಿ ತೊಗೋಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕಾಸು ಕೊಟ್ಟು ತೊಗೋಬಾರ್ದು. ಆದರೆ ಒಂದು ಅಂಕಿಅಂಶ ಅಂತ ಇರುತ್ತೆ. ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಯ್ತು ಅಂತಾರಲ್ಲ, ಹಾಗೆ ಎಲೆಡಿಕೆಯಲ್ಲಿ ಒಂದಿಷ್ಟು ಗುರು ದಕ್ಷಿಣೆ ಕೊಟ್ಟು ತೊಗೊಳ್ಳೋದಿರುತ್ತೆ. ಆದರೆ ಈ ಥರದಲ್ಲಿ ಕೊಟ್ಟರೆ ಅದು ಬಿಸ್ನೆಸ್ ಆಗುತ್ತೆ ಹೊರತು ನಿಮಗೆ ಗುರು ದೀಕ್ಷೆ ಆಗೋದಿಲ್ಲ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಭಕ್ತ ಮಹಾಶಯರಿಗೆ ಹೇಳೋದಿಷ್ಟೇ, ಮಾಡಿ ಒಂದು ಅಂಕಿಅಂಶ ಇಟ್ಕೊಂಡು ಮಾಡಿ, ಅತಿಯಾಗಿ ಮೋಸ ಹೋಗಬೇಡಿ.